ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇಲ್ಲಿ ಒಂದು ನೋಟಿಫಿಕೇಷನ್ ಇದೆ. ಇದು ಬಂದು ತುಂಬ ಟೈಮ್ ಆಗಿದೆ, ಬಟ್ ನಾನು ಇದನ್ನು ವಿಡಿಯೋ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ. 2024ರ ಹಿಂದಿನ ಅಡ್ಮಿಷನ್ ಯಾರೆಲ್ಲ ತೊಗೊಂಡಿರ್ತೀರಾ ಅಂಥವ್ರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಈ ನೋಟಿಫಿಕೇಷನನ್ನು ನಾನು ಗ್ರೂಪಲ್ಲಿ ಶೇರ್ ಮಾಡಿದ್ದೆ. ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇತ್ತು, ಅದಕ್ಕೆ ಅದನ್ನ ಕ್ಲಿಯರ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ಲಾಸ್ಟ್ ಇಯರ್ ಅಂದರೆ ಅಡ್ಮಿಷನ್ ತೊಗೊಂಡಿದ್ರಲ್ಲ ಜುಲೈ ಸೈಕಲ್ಗೆ, ಇನ್ನೂ ಎಕ್ಸಾಮ್ ಬರೆದಿಲ್ಲ, ಬಟ್ ಅಡ್ಮಿಷನ್ ತೊಗೊಂಡಿದ್ದೀರಾ ಅಂಥವರು ಇವಾಗ ನೆಕ್ಸ್ಟು ಸೆಕೆಂಡ್ ಇಯರ್ಗೆ ಅಡ್ಮಿಷನ್ನ ರೆನ್ಯೂವಲ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಈಗ ಫಸ್ಟ್ ಇಯರಲ್ಲಿ ಇರುವಂಥವರು ಸೆಕೆಂಡ್ ಇಯರ್ಗೆ ರಿನ್ಯೂವಲ್ ಮಾಡ್ಕೊಳ್ಳೋದು, ಸೆಕೆಂಡ್ ಇಯರಲ್ಲಿ ಇರುವಂಥವರು ಥರ್ಡ್ ಇಯರ್ಗೆ ರಿನ್ಯೂವಲ್ ಮಾಡ್ಕೊಳ್ಳೋದಕ್ಕೆ ಈಗ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಯಾರೆಲ್ಲ ಜನವರಿ ಸೈಕಲ್ವರೆಗೂ ಕೂಡ ಬಿಟ್ಟಿದ್ದಾರೆ, ಹಾಗೆಯೇ ಜುಲೈ ಸೈಕಲ್ವರೆಗೂ ಕೂಡ ಬಿಟ್ಟಿದ್ದಾರೆ. ನಿಮ್ಮ ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೊಳ್ಳೋದಂದರೆ ನೆಕ್ಸ್ಟ್ ಇಯರ್ಗೆ ನಿಮ್ಮ ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ. ಈ ನೋಟಿಫಿಕೇಷನ್ನ ಏನಿದೆ ಅಂತ ಹೇಳಿ ನೋಡೋದಾದರೆ 2ನೇ ಮತ್ತು 3ನೇ BA, BCom, BSc, BCA, BBA, BSW, MA, MCom, MSc, MCA, MBA, MSW, ಸ್ನಾತಕ ಹಾಗೂ ಸ್ನಾತಕೋತ್ತರ ಪದವಿ ತರಗತಿಗಳಿಗೆ ಅಂದರೆ PG ಮತ್ತು UG ಎರಡೂ ಕೋರ್ಸ್ಗಳು ಏನಿರುತ್ತೆ ಅದರಲ್ಲಿ 2025-26ನೇ ಸಾಲಿನ ಜುಲೈ ಆವೃತ್ತಿಯಲ್ಲಿ ಪ್ರವೇಶಾತಿ ನವೀಕರಣ ಮಾಡಲು ಉಲ್ಲೇಖದಲ್ಲಿರುವಂತೆ 6 ಸುತ್ತೋಲೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗಿದ್ದು ಅದರಂತೆ ಕ್ರಮವಹಿಸಲು ತಿಳಿಸಲಾಗಿದೆ. ಪೂರ್ಣ ಮಾಹಿತಿಯುಳ್ಳ ಸುತ್ತೋಲೆಗಳನ್ನು ವಿವಿಯ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗಿದೆ. ವಿದ್ಯಾರ್ಥಿಗಳು ಪ್ರವೇಶಾತಿ ನವೀಕರಣದ ಸುತ್ತೋಲೆಗಳಲ್ಲಿ ಸೂಚಿಸಿರುವ ನಿರ್ದೇಶನಗಳನ್ವಯ ಕರಾಮುವಿ ಕೇಂದ್ರ ಕಚೇರಿ, ಮೈಸೂರು ಅಥವಾ ರಾಜ್ಯಾದ್ಯಂತ ಸ್ಥಾಪಿಸಲ್ಪಟ್ಟಿರುವ ಹತ್ತಿರದ ಕರಾಮುವಿಯ ಅಧಿಕೃತ ಪ್ರಾದೇಶಿಕ ಕೇಂದ್ರ ಅಥವಾ ರೀಜನಲ್ ಸೆಂಟರ್ಸ್ಗಳಲ್ಲಿ ಮಾತ್ರವೇ ಪ್ರವೇಶಾತಿ ನವೀಕರಣವನ್ನು ಪಡೆಯುವುದು. ನಾನು ಈಗಾಗಲೇ ಹೇಳಿದ್ದೀನಿ, ನೀವು ಪ್ರವೇಶಾತಿ ನವೀಕರಣವನ್ನು ಆನ್ಲೈನಲ್ಲಿ ಮಾಡ್ಕೋಬೋದು, ಅಥವಾ ನೀವು ನಿಮ್ಮ ಹತ್ತಿರದಲ್ಲಿ ಇರುವಂತಹ ನಿಮ್ಮ ಸೆಂಟರ್ಗಳೇನಿದೆ ರೀಜನಲ್ ಸೆಂಟರ್ಸ್ಗಳಿಗೆ ಹೋಗಿ ನೀವು ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೋಬೋದು. ಅಥವಾ ನಿಮಗೆ ಮೈಸೂರು KSOU ಹತ್ತಿರ ಆಗುತ್ತೆ ಅಂದರೆ ನೀವು ಡೈರೆಕ್ಟಾಗಿ KSOUಗೆ ವಿಸಿಟ್ ಮಾಡಿ ಅಲ್ಲಿ ಕೂಡ ನೀವು ನಿಮ್ಮ ಅಡ್ಮಿಷನನ್ನು ರಿನ್ಯೂವಲ್ ಮಾಡ್ಕೋಬೋದು. ವಿವಿಯ ಅಧಿಕೃತ ಕಲಿಕಾರ್ಥಿ ಸಹಾಯ ಕೇಂದ್ರಗಳಲ್ಲಿ ಪ್ರವೇಶಾತಿ ನವೀಕರಣ ಪ್ರಕ್ರಿಯೆಯನ್ನು ಮಾಡಲು ಬರುವುದಿಲ್ಲ. ಬೇರೆ ಅಂದರೆ ಔಟ್ಸೋರ್ಸ್ಗಳಲ್ಲಿ ಯಾರು ಅಡ್ಮಿಷನ್ನ ತೊಗೊಂಡಿರ್ತೀರ ಅಲ್ಲಿ ಅಡ್ಮಿಷನ್ ರಿನ್ಯೂವಲನ್ನು ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಸೆಂಟರ್ಗಳಲ್ಲೇ ಮಾಡಿಸ್ಕೊಳ್ಬೇಕು, ಅಥವಾ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು. ಆಯಾ ಶಿಕ್ಷಣ ಕ್ರಮಗಳಿಗೆ ವಿಶ್ವವಿದ್ಯಾನಿಲಯವು ಪ್ರವೇಶಾತಿ ಶುಲ್ಕವನ್ನು ನಿಗದಿಪಡಿಸಿದ್ದು ವಿವರವನ್ನು ವಿವಿಯ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಈಗ ನೀವು ಯಾವ ಇಯರಲ್ಲಿದ್ದೀರಾ, ಯಾವ ಇಯರ್ಗೆ ಎಷ್ಟು ಆಗುತ್ತೆ ಅಮೌಂಟ್ ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆ ಮೆನ್ಷನ್ ಮಾಡಿರುವಂಥ ಅಮೌಂಟನ್ನು ಅಷ್ಟೇ ನೀವು ಪೇ ಮಾಡಬೇಕಾಗತ್ತೆ. ಅದಕ್ಕಿಂತ ಹೆಚ್ಚು ಅಮೌಂಟನ್ನು ನೀವು ಪೇ ಮಾಡಿದ್ರೆ ಅದಕ್ಕೆ KSOU ಯಾವುದೇ ರೀತಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಅವರು ಈ ಒಂದು ಸರ್ಕ್ಯುಲರ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ವಿಶ್ವವಿದ್ಯಾನಿಲಯದ ಅಧಿಕೃತ ಅಂತರ್ಜಾಲ ಅಂತಂದರೆ ವೆಬ್ಸೈಟ್ನಲ್ಲಿ ವಿಸಿಟ್ ಮಾಡಿ ಚೆಕ್ ಮಾಡ್ಕೋಬೋದು. www.ksoumysuru.ac.in ಅನ್ನು ವೀಕ್ಷಿಸುವುದು, ಅಥವಾ ಸಹಾಯವಾಣಿ ದೂರವಾಣಿ ಸಂಖ್ಯೆ ಅಂತ ಹೇಳಿ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ. 8690544544 ಅನ್ನು ಸಂಪರ್ಕಿಸುವುದು. ನೀವು ಅಮೌಂಟನ್ನು ಎಷ್ಟೆಷ್ಟು ಪೇ ಮಾಡಬೇಕು ಅಂತ ಹೇಳಿ ಕೂಡ ಮೆನ್ಷನನ್ನು ಮಾಡಿದ್ದಾರೆ. ಯಾವ್ಯಾವ ಇಯರ್ಗೆ ಎಷ್ಟೆಷ್ಟು ಆಗುತ್ತೆ ಅಂತ ಇದನ್ನು ನೋಡ್ಕೊಂಬಿಟ್ಟು, ಅಂದರೆ ನೀವು ಒಂದು ಸತಿ ನಿಮ್ಮದು ರಿಜಿಸ್ಟರ್ ನಂಬರ್ ಹಾಕಿ ನೀವು ಓಪನ್ ಮಾಡಿದ ತಕ್ಷಣ ನಿಮ್ಮದು ಅಮೌಂಟ್ ಎಷ್ಟು ನೀವು ಪೇ ಮಾಡಬೇಕು ಅನ್ನೋದನ್ನು ತೋರಿಸುತ್ತೆ. ಹಾಗೆಯೇ ನೀವು ಇಲ್ಲಿ ಕೂಡ ನೋಡ್ಕೊಬೋದು ಎಷ್ಟೆಲ್ಲ ಅಮೌಂಟನ್ನು ನೀವು ಪೇ ಮಾಡಬೇಕಾಗತ್ತೆ ಅಂತ. ಇಲ್ಲಿ BA BCom ಅವ್ರಿಗೆ ಮಾತ್ರ ಅಲ್ಲ, MA MCom ಅವ್ರಿಗೂ ಕೂಡ ಎಲ್ಲ PG ಸ್ಟೂಡೆಂಟ್ಸ್ಗಳಿಗೂ ಕೂಡ ರಿನ್ಯೂವಲ್ ಮಾಡ್ಕೊಳ್ಳೋದಕ್ಕೆ ಈಗ ಕಾಲ್ ಮಾಡಿದ್ದಾರೆ. ಅದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 30/8/2025 ಅಂದರೆ ಆಗಸ್ಟ್ 30ಕ್ಕೆ ಲಾಸ್ಟ್ ಡೇಟ್ ಇರೋದು, ವಿತೌಟ್ ಫೈನು. ನೀವು ಇನ್ನೂ ₹200 ಫೈನನ್ನು ಪೇ ಮಾಡಿ ನೀವು ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೋತೀನಿ ಅಂತಂದರೆ 10/9/2025 ಸಮಯ ಇರುತ್ತೆ. ಅಂದರೆ ಸೆಪ್ಟೆಂಬರ್ 10ನೇ ತಾರೀಕುವರೆಗೂ ನಿಮಗೆ ಸಮಯ ಇರುತ್ತೆ. ಇನ್ನೂ ಅದು ಆಗಲಿಲ್ಲ ಅಂತಂದರೆ ₹400 ಫೈನನ್ನು ಪೇ ಮಾಡಿ 26/9/2025 ಅಂದರೆ ಸೆಪ್ಟೆಂಬರ್ 26ರವರೆಗೂ ನೀವು ಪೇ ಮಾಡ್ಬೋದು. ಆದರೆ ವಿತ್ ಫೈನ್ ಅದು ₹400 ಪೇ ಮಾಡಬೇಕಾಗತ್ತೆ ಫೈನನ್ನು.
ವಿದ್ಯಾರ್ಥಿಗಳು ನವೀಕರಣ ಶುಲ್ಕವನ್ನು ಪಾವತಿಸಲು ವಿಶ್ವವಿದ್ಯಾನಿಲಯದ ಅಧಿಕೃತ ಅಂತರ್ಜಾಲ www.ksouMysuru.ac.in ಲಾಗಿನ್ ಆಗಿ ಅರ್ಜಿಯನ್ನು ಭರ್ತಿ ಮಾಡಿ ಆನ್ಲೈನ್ ಮೂಲಕವೇ ಮೇಲೆ ತಿಳಿಸಿರುವ ಶುಲ್ಕವನ್ನು ಮಾತ್ರ ಪಾವತಿಸಿ ಅರ್ಜಿ ಹಾಗೂ ಶುಲ್ಕ ಪಾವತಿಸಿದ ರಸೀದಿಯನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು. ಆಮೇಲೆ ಇನ್ನೊಂದು, ಈಗ ಜುಲೈ ಸೈಕಲ್ ಅವ್ರಿಗೆ ಅಂದ ತಕ್ಷಣ ಜುಲೈ ಈ ವರ್ಷದಲ್ಲಿ 2025ರಲ್ಲಿ ಅಡ್ಮಿಷನ್ ಆಗಿರೋರಿಗೆ ಅಲ್ಲ ಇದು ನೋಟಿಫಿಕೇಶನು. ಲಾಸ್ಟ್ ಇಯರ್ ಯಾರೆಲ್ಲ ಅಡ್ಮಿಷನ್ ಆಗಿದ್ರಿ ಜುಲೈ ಸೈಕಲ್ಗೆ ಅಂಥವ್ರಿಗೆ ಮಾತ್ರ ಇದು ಈ ನೋಟಿಫಿಕೇಷನನ್ನು ಬಿಟ್ಟಿರೋದು. ನಿಮಗೆ ನೆಕ್ಸ್ಟ್ ಇಯರ್ಗೆ ಎಕ್ಸಾಮ್ ಇರೋದ್ರಿಂದ ನೆಕ್ಸ್ಟು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮೇ ಬಿ ಎಕ್ಸಾಮ್ ಇರುತ್ತೆ. ಹಾಗಾಗಿ ಇಲ್ಲಿ ಈ ವರ್ಷ ಅಂದರೆ 2025ನೇ ಸಾಲಿನಲ್ಲಿ ಯಾರೆಲ್ಲ ಅಡ್ಮಿಷನ್ನ ತಗೊಂಡಿದ್ದೀರಾ ಅವರಿಗೆ ಈ ಒಂದು ಸರ್ಕ್ಯುಲರು ಅಪ್ಲೈ ಆಗೋದಿಲ್ಲ. ನವೀಕರಣ ಶುಲ್ಕ ಪಾವತಿಸಿದ ಪ್ರವೇಶಾತಿ ಅರ್ಜಿ ಹಾಗೂ ಶುಲ್ಕ ರಸೀದಿಯನ್ನು ಕಡ್ಡಾಯವಾಗಿ ಕೇಂದ್ರ ಕಚೇರಿ ಮೈಸೂರು ಅಥವಾ ಆಯಾ ಪ್ರಾದೇಶಿಕ ಕೇಂದ್ರಗಳಲ್ಲಿ ಖುದ್ದಾಗಿ ಸಲ್ಲಿಸಿ ಅಧ್ಯಯನ ಸಾಮಗ್ರಿಗಳನ್ನು ಪಡೆಯುವುದು. ನೀವು ಆನ್ಲೈನಲ್ಲಿ ರಿನ್ಯೂವಲ್ನ ಮಾಡಿಕೊಂಡ್ರೆ ಅದನ್ನು ನೀವು ಅಮೌಂಟ್ ಪೇ ಮಾಡಿದ್ದಕ್ಕೆ ಏನು ರೆಸಿಪ್ಟ್ ಬರುತ್ತಲ್ಲ ಅದನ್ನ ತೊಗೊಂಡೋಗಿ ನೀವು ನಿಮ್ಮ ಹತ್ತಿರದಲ್ಲಿ ಇರುವಂತಹ ಅಂದರೆ ನಿಮ್ಮ ಸೆಂಟರ್ಸ್ ನೀವು ಯಾವುದರಲ್ಲಿ ಅಡ್ಮಿಷನ್ನ ತೊಗೊಂಡಿದ್ರಿ ಆ ಸೆಂಟರ್ಗೆ ನೀವು ಕೊಡಬೇಕಾಗತ್ತೆ ಅಥವಾ ಡೈರೆಕ್ಟಾಗಿ KSOUಗೆ ನೀವು ಸೆಂಡ್ ಮಾಡ್ಬೋದಾಗಿದೆ. ಅದರ ಅಡ್ರೆಸ್ ಕೂಡ ಇಲ್ಲಿದೆ. ಇದನ್ನು ರಿಜಿಸ್ಟರ್ ಪೋಸ್ಟ್ ಅಥವಾ ಕೊರಿಯರ್ ಮೂಲಕ ಕೂಡ ನೀವು ಈ ಅಡ್ರೆಸ್ಗೆ ಕಳಿಸ್ಬೋದಾಗಿದೆ. ನಿರ್ದೇಶಕರು ಬ್ರಾಕೆಟಲ್ಲಿ ಪ್ರವೇಶಾತಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ಈ ಅಡ್ರೆಸ್ಗೆ ನೀವು ಕಳಿಸ್ಬೋದಾಗಿದೆ. ನೀವು ಅದನ್ನು ನಿಮ್ಮ ಸೆಂಟರ್ಗಳಿಗೆ ಹೋಗಿ 15 ದಿನದ ಒಳಗಡೆ ಆಗಿ ಕೊಡಬೇಕಾಗತ್ತೆ. ಅದನ್ನು ಕೊಟ್ಬಿಟ್ಟು ನಿಮಗೆ ಟೆಕ್ಸ್ಟ್ ಬುಕ್ಗಳೇನಿರುತ್ತಲ್ಲ ಅಥವಾ ಅಧ್ಯಯನ ಸಾಮಗ್ರಿ ಸಿದ್ಧ ಪಾಠಗಳು ಅಂತ ಏನು ಕರೀತಾರೆ ಅದನ್ನು ಕೊಡ್ತಾರೆ. ಅದನ್ನು ಕಲೆಕ್ಟ್ ಮಾಡಿಕೊಂಡು ಬರಬೇಕಾಗತ್ತೆ. ವಿಶ್ವವಿದ್ಯಾನಿಲಯಕ್ಕೆ ಪಾವತಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಿ ಕೊಡುವುದಾಗಲಿ ಹೊಂದಾಣಿಕೆ ಮಾಡಿಕೊಳ್ಳುವುದಾಗಲಿ ಮಾಡಲಾಗುವುದಿಲ್ಲ. ಹಾಗೆಯೇ ಸೂಚಿಸಿರುವ ರೀತಿಯಲ್ಲಿ ಶುಲ್ಕವನ್ನು ಪಾವತಿಸದೆ ಬೇರೆ ವಿಧದಲ್ಲಿ ಪಾವತಿಸಿದ ಶುಲ್ಕಕ್ಕೆ ವಿಶ್ವವಿದ್ಯಾನಿಲಯ ಹೊಣೆಯಾಗುವುದಿಲ್ಲ. ಇಲ್ಲಿ ಯಾವ ರೀತಿ ಇನ್ಸ್ಟ್ರಕ್ಷನ್ ಇದೆ ಅದೇ ರೀತಿ ನೀವು ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ಒಂದು ಆನ್ಲೈನಲ್ಲಿ ಪೇ ಮಾಡ್ಬೋದು, ಇಲ್ಲ ನೀವು ಸೆಂಟರ್ಗಳಿಗೆ ವಿಸಿಟ್ ಮಾಡಿ ರೀಜ್ನಲ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಪೇ ಮಾಡ್ಬೋದು, ಅಥವಾ ನೀವು ಡೈರೆಕ್ಟಾಗಿ ಮೈಸೂರಿಗೇ KSOUಗೆ ವಿಸಿಟ್ ಮಾಡಿ ಪೇ ಮಾಡ್ಬೋದು. ಈ 3 ಆಪ್ಷನನ್ನು ಬಿಟ್ಟು ನೀವು ಬೇರೆ ರೀತಿಯಲ್ಲಿ ಯಾರ್ದಾರು ಕೈಗೆ ಅಮೌಂಟನ್ನು ಕೊಟ್ಟಿದ್ದಾಗಲಿ ಅಥವಾ ಮೂರನೇ ವ್ಯಕ್ತಿಯ ಮೂಲಕ ನೀವು ಪಾವತಿಯನ್ನು ಮಾಡಿ ಏನಾದರೂ ಅದರಿಂದ ನಿಮಗೆ ಸಮಸ್ಯೆ ಆದರೆ ಅದಕ್ಕೆ ಯಾವುದೇ ರೀತಿ ವಿಶ್ವವಿದ್ಯಾನಿಲಯ ಅಂದರೆ KSOU ರೆಸ್ಪಾನ್ಸಿಬಿಲಿಟಿ ಅಲ್ಲ ಅಂತ ಹೇಳಿ ಅವರು ಮೆನ್ಷನನ್ನು ಕೂಡ ಮಾಡಿದ್ದಾರೆ. UG ಅವ್ರಿಗಾದರೆ ಟೆಕ್ಸ್ಟ್ ಬುಕ್ಕನ್ನು ಅವರೇ ಕೊಡ್ತಾರೆ. ಅದೇ PG ಅವ್ರಿಗೆ ಆದರೆ ನೀವು ಟೆಕ್ಸ್ಟ್ ಬುಕ್ ಯಾವುದೇ ರೀತಿ ಟೆಕ್ಸ್ಟ್ ಬುಕ್ಗಳನ್ನು ಕೊಡೋದಿಲ್ಲ. ಅದನ್ನು ನೀವು KSOU ಪ್ಲ್ಯಾಟ್ಫಾರ್ಮ್ ಅಂದರೆ ಆ್ಯಪಲ್ಲಿ ನೀವು ಡೌನ್ಲೋಡ್ ಮಾಡಿ ಕೊಡಬೇಕಾಗತ್ತೆ. ಹಾಗೆಯೇ 2025-26ರ ಜುಲೈ ಆವೃತ್ತಿಯಲ್ಲಿ ಪ್ರವೇಶ ನವೀಕರಣ ಮಾಡಿಕೊಳ್ಳುವ ವಿದ್ಯಾರ್ಥಿಗಳಿಗೆ ದ್ವಿತೀಯ ಮತ್ತು ತೃತೀಯ ಸಾಲಿನ ಬೋಧನಾ ಶುಲ್ಕದಲ್ಲಿ ಮಾತ್ರ 10% ರಿಯಾಯಿತಿಯನ್ನು ನೀಡಲಾಗುವುದು. ಯಾರಿಗೆಲ್ಲ ಪುಸ್ತಕವನ್ನು ಕೊಡ್ತಾ ಇಲ್ಲ ಯೂನಿವರ್ಸಿಟಿ ಕಡೆಯಿಂದ ಅವ್ರಿಗೆ 10% ರಿಯಾಯಿತಿಯನ್ನು ಕೂಡ ಕೊಡ್ತಾರಂತೆ. ಯಾರಿಗೆಲ್ಲ ಟೆಕ್ಸ್ಟ್ ಬುಕ್ಕು ಸಿಗೋದಿಲ್ಲ ಅಂಥವರು ಅಲ್ಲಿ ನೀವು ಅಮೌಂಟನ್ನು ಪೇ ಮಾಡಬೇಕಾದ್ರೆ ಅದನ್ನ ಕೇಳ್ಕೊಬೋದು. ಇನ್ನು BPL ಕಾರ್ಡ್ ಹೊಂದಿರುವಂತಹ ಮಹಿಳೆಯರು ಅಡ್ಮಿಷನ್ನ ತಗೊಳ್ತಾ ಇದ್ದೀರಾ ಅಂಥವ್ರಿಗೆ BPL ಕಾರ್ಡ್ ಇದ್ದರೆ ಒಂದು ವೇಳೆ 2021-22ರಿಂದ 24-25ರ ಜುಲೈ ಆವೃತ್ತಿಯಲ್ಲಿ ಪ್ರಥಮ ಸಾಲಿಗೆ ಪ್ರವೇಶ ಪಡೆದು ಶುಲ್ಕ ವಿನಾಯಿತಿ ಪಡೆದಿದ್ದ ಅಥವಾ ಡಿಫೆನ್ಸ್ ಮಾಜಿ ಸೈನಿಕ ವಿದ್ಯಾರ್ಥಿಗಳು ದ್ವಿತೀಯ ತೃತೀಯ ಸಾಲಿನ ಪ್ರವೇಶಾತಿಯ ಬೋಧನಾ ಶುಲ್ಕದಲ್ಲಿ ಮಾತ್ರ 10% ರಿಯಾಯಿತಿಯನ್ನು ಕೊಡಲಾಗುತ್ತೆ. ಯಾರ್ಯಾರಿಗೆ ಅಂತಂದರೆ ಒಂದು ಮಹಿಳೆಯರಿಗೆ ಅಂದರೆ BPL ಕಾರ್ಡ್ ಇದ್ದಂಥವರಿಗೆ 10%, ಡಿಫೆನ್ಸ್ನಲ್ಲಿ ಮಾಜಿ ಸೈನಿಕರಾಗಿ ಯಾರೆಲ್ಲ ವರ್ಕ್ ಮಾಡ್ತಾಯಿದ್ರು ಅಂಥವ್ರಿಗೆ ಇಲ್ಲಿ 10% ಡಿಸ್ಕೌಂಟನ್ನು ನೀಡಲಾಗುತ್ತೆ. ಅಂಥವರು ನಿಮ್ಮ ಡಾಕ್ಯುಮೆಂಟ್ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನು ಕೊಟ್ಬಿಟ್ಟು ಡಿಸ್ಕೌಂಟನ್ನು ಕೂಡ ಪಡ್ಕೋಬೋದಾಗಿದೆ. ಹಾಗೆಯೇ KSOUನಲ್ಲಿ ವರ್ಕ್ ಮಾಡ್ತಿರುವಂತಹ ಅವರ ಮಕ್ಕಳು ಯಾರು ಇರ್ತಾರೆ ಅಂಥವ್ರಿಗೆ, ಹಾಗೆಯೇ ಆಟೋ ಕ್ಯಾಬ್ ಡ್ರೈವರ್ಸು ಅವ್ರುಗಳಿಗೂ ಕೂಡ ಮಕ್ಕಳು ಅಥವಾ ಪತ್ನಿ ಯಾರಾದರೂ ಆಗಿರ್ಬೋದು ಅಂಥವ್ರಿಗೂ ಕೂಡ ಇಲ್ಲಿ ಡಿಸ್ಕೌಂಟನ್ನು ಕೊಡ್ತಾರೆ 10%. ನೀವು ಡೈರೆಕ್ಟಾಗಿ ರೀಜ್ನಲ್ ಸೆಂಟರ್ ಅಥವಾ KSOUಗೆ ವಿಸಿಟ್ ಮಾಡಿದ್ರೆ ಈ ರೀತಿ ಎಲ್ಲ ಡಿಸ್ಕೌಂಟ್ಗಳನ್ನ ನೀವು ತೊಗೊಳೋದಕ್ಕೆ ಈಸಿ ಆಗುತ್ತೆ. ಲೇಡೀಸ್ ಅಂದರೆ ಹೆಣ್ಮಕ್ಳು ಕೂಡ ಅಷ್ಟೇ ಯಾರೆಲ್ಲ BPL ಕಾರ್ಡನ್ನು
ಹೊಂದಿದ್ದೀರಾ ಅಂಥವರು ನೀವು ನಿಮ್ಮ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ನೀವು ಅಡ್ಮಿಷನ್ನ ರಿನ್ಯೂವಲ್ ಮಾಡಿಕೊಂಡ್ರೆ ನಿಮಗೆ ಡಿಸ್ಕೌಂಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೀವು ಅದೇ ಆನ್ಲೈನಲ್ಲಿ ಮಾಡ್ತೀನಿ ಅಂತಂದರೆ ಅದಕ್ಕೆ ಯಾವುದೇ ರೀತಿ ಡಿಸ್ಕೌಂಟನ್ನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ನಿಮಗೆ ಒಳ್ಳೆಯದು. ಪ್ರಥಮ ವರ್ಷದ ಪರೀಕ್ಷೆಗಳಿಗೆ ಹಾಜರಾಗದಿದ್ದರೂ ಅಥವಾ ಪರೀಕ್ಷೆಗೆ ಹಾಜರಾಗಿ ಯಾವ ವಿಷಯದಲ್ಲಿ ಉತ್ತೀರ್ಣರಾಗದಿದ್ದರೂ ಸಹ ದ್ವಿತೀಯ BA, BCom ಮತ್ತು ಅಂತಿಮ MA, MCom ಪದವಿಯ ಶಿಕ್ಷಣ ಕ್ರಮಗಳಿಗೆ ಸೇರಲು ಅರ್ಹರಾಗಿರುತ್ತಾರೆ. ಒಂದು ವೇಳೆ ನೀವು ಫಸ್ಟ್ ಇಯರ್ ಎಕ್ಸಾಮನ್ನು ಅಟೆಂಡ್ ಮಾಡಿಲ್ಲ ಅಂತಂದ್ರೂ ಕೂಡ ಸೆಕೆಂಡ್ ಇಯರ್ಗೆ ನೀವು ಅಡ್ಮಿಷನ್ನ ತಗೋಬೋದು. ಹಾಗೆಯೇ ನೀವು ಅಡ್ಮಿಷನ್ ಅಂದರೆ ಫಸ್ಟ್ ಇಯರ್ ಎಕ್ಸಾಮನ್ನು ಬರೆದಿರ್ತೀರ, ಯಾವುದಾದ್ರೂ 1 ಅಥವಾ 2 ಸಬ್ಜೆಕ್ಟ್ಸ್ ಏನು ಬ್ಯಾಕ್ಲಾಗ್ಸ್ ಉಳ್ಕೊಂಡಿರುತ್ತಲ್ಲ, ಹಾಗಿದ್ರೂ ಸಹ ನೀವು ನೆಕ್ಸ್ಟ್ ಇಯರ್ಗೆ ಅಡ್ಮಿಷನನ್ನು ಪಡ್ಕೋಬಹುದಾಗಿದೆ. ಅದನ್ನು ನೆಕ್ಸ್ಟ್ ಇಯರ್ ಎಕ್ಸಾಮ್ ಯಾವಾಗಿರುತ್ತೆ ಆವಾಗ ಎಕ್ಸಾಮ್ ಫೀಸನ್ನು ಪೇ ಮಾಡಿ ನೀವು ಉಳ್ಕೊಂಡಿರುವಂತಹ ಅಂದರೆ ಬ್ಯಾಕ್ಲಾಗ್ ಉಳ್ಕೊಂಡಿರುವಂತಹ ಸಬ್ಜೆಕ್ಟ್ಗಳನ್ನ ನೀವು ಕ್ಲಿಯರ್ ಮಾಡ್ಕೋಬೋದು. 2021-22ನೇ ಸಾಲಿನ ಜುಲೈ ಆವೃತ್ತಿಯಲ್ಲಿ BA, BCom ಶಿಕ್ಷಣ ಕ್ರಮಗಳಿಗೆ ಪ್ರವೇಶ ಪಡೆದಿದ್ದ ವಿದ್ಯಾರ್ಥಿಗಳು ಪ್ರಸಕ್ತ ಸಾಲಿಗೆ ತೃತೀಯ BA, BCom ಪದವಿಗಳ ಪ್ರವೇಶಾತಿಗೆ ಮಾತ್ರ ನವೀಕರಣ ಮಾಡಿಕೊಳ್ಳಬಹುದು. ಯಾರು 2021-22ನೇ ಸಾಲಿನಲ್ಲಿ ಅಡ್ಮಿಷನ್ನ ತೊಗೊಂಡಿದ್ದೀರಾ ಅಂಥವರು ಹಿಂಗೆ ಒಂದು ವೇಳೆ ನೀವು ಮಧ್ಯದಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದವರು ಸಹ ಫೈನಲ್ ಇಯರ್ಗೆ ಅಡ್ಮಿಷನನ್ನು ತಗೋಬಹುದಾಗಿದೆ. ಅಂತೆಯೇ 2022-23ನೇ ಸಾಲಿನ ಜುಲೈ ಆವೃತ್ತಿಯಲ್ಲಿ MA, MCom ಶಿಕ್ಷಣ ಕ್ರಮಗಳಿಗೆ ಪ್ರವೇಶ ಪಡೆದಿದ್ದ ವಿದ್ಯಾರ್ಥಿಗಳಿಗೆ ಅಂತಿಮ ಸಾಲಿನ ಪ್ರವೇಶಾತಿಗೆ ಇದೇ ಅಂತಿಮ ಅವಕಾಶವಾಗಿರುತ್ತದೆ. ಅಂದರೆ ನೀವು ಈ ವರ್ಷದಲ್ಲಿ ನಿಮ್ಮದು ಬ್ಯಾಕ್ಲಾಗ್ಸ್ ಏನಿದೆ ಅದನ್ನೆಲ್ಲದನ್ನು ಕೂಡ ನೀವು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಅದನ್ನು ಅಮಾನ್ಯ ಅಂತ ಹೇಳಿ ಮಾಡಲಾಗುತ್ತೆ. ನೆಕ್ಸ್ಟ್ ನಿಮಗೆ ಯಾವುದೇ ರೀತಿ ಅವಕಾಶಗಳು ಇರೋದಿಲ್ಲ. ಹಾಗಾಗಿ ಯಾವುದಾದ್ರೂ ಬ್ಯಾಕ್ಲಾಗ್ಸ್ ಉಳ್ಕೊಂಡಿದ್ರೆ ಅಥವಾ ನೀವು ಎಕ್ಸಾಮ್ನ ಅಟೆಂಡ್ ಮಾಡಿಲ್ಲ ಅಂತಂದರೆ ಈ ಸತಿ ಫೈನಲ್ ಆಗಿ ಅಟೆಂಡ್ ಮಾಡಿ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಇನ್ನು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಅರ್ಹ ವಿದ್ಯಾರ್ಥಿಗಳು ಕೌಶಲ್ಯಾಭಿವೃದ್ಧಿ ಶುಲ್ಕ ಹಾಗೂ ಅಲ್ಯುಮಿನಿ ಸಂಘದ ಶುಲ್ಕವನ್ನು ಪಾವತಿಸಿ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ಶುಲ್ಕ ಮರುಬರಿಕೆಯಾಗುವ ಷರತ್ತಿಗೊಳಪಟ್ಟು ಷರತ್ತುಬದ್ಧ ವಿನಾಯಿತಿ ಯೋಜನೆಯಡಿ ಪ್ರವೇಶ ನೀಡಲಾಗುತ್ತಿದ್ದು, ಅಂತಹ ವಿದ್ಯಾರ್ಥಿಗಳು ಸರ್ಕಾರದ ನಿಬಂಧನೆಗೊಳಪಟ್ಟಲ್ಲಿ ವಿವಿ ನಿಲಯದ ಸ್ಕಾಲರ್ಶಿಪ್ ಘಟಕ, ಕರಾಮೂವಿ, ಮೈಸೂರು ಇವರನ್ನು ಸಂಪರ್ಕಿಸಿ ನಿಗದಿತ ದಾಖಲಾತಿಗಳನ್ನು ಸಲ್ಲಿಸಿ ಅದರ ಅನುಮೋದನೆಯೊಂದಿಗೆ ಆನ್ಲೈನ್ನಲ್ಲಿ ಪ್ರವೇಶಾತಿ ಪಡೆಯಬಹುದಾಗಿದೆ. ಈ ಯೋಜನೆಯಡಿ ಪ್ರವೇಶಾತಿ ಪಡೆದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವು ಸರ್ಕಾರದಿಂದ ಮಂಜೂರಾಗಲಿ ಅಥವಾ ಮಂಜೂರಾಗದೇ ಇರಲಿ ಸೆಮಿಸ್ಟರ್ ಅಥವಾ ವಾರ್ಷಿಕ ಪರೀಕ್ಷೆಗೂ ಮುನ್ನ ಪ್ರವೇಶಾತಿಯ ಬಾಕಿ ಶುಲ್ಕವನ್ನು ವಿದ್ಯಾರ್ಥಿ ಪಾವತಿಸುವ ಷರತ್ತಿಗೆ ಒಳಪಟ್ಟಿರುತ್ತದೆ. ಅಂದರೆ ಈಗ ಸ್ಕಾಲರ್ಶಿಪ್ ಏನು ಬರುತ್ತಲ್ಲ, ಸ್ಕಾಲರ್ಶಿಪ್ಪನ್ನು ಡೈರೆಕ್ಟಾಗಿ ನಾವು KSOEಗೆ ಕೊಡ್ತೀವಿ ಅಂತ ಹೇಳಿ ಕಂಡೀಷನ್ ಮೇಲೆ ನೀವು ಅಡ್ಮಿಷನನ್ನು ತೊಗೊಂಡಿದ್ರೆ ನಿಮಗಲ್ಲಿ ಅಡ್ಮಿಷನ್ಗೆ ನಿಮಗೆ ಡಿಸ್ಕೌಂಟ್ ಆಗಿರುತ್ತೆ. ಒಂದು ವೇಳೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಲಿಲ್ಲ ಅಂತಂದರೆ ಎಕ್ಸಾಮ್ ಬರೆಯೋದಕ್ಕಿಂತ ಮೊದಲು ಅದನ್ನು ಎಲ್ಲ ಕ್ಲಿಯರ್ ಮಾಡಿ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಕರಾಮುವಿನ ನಿಲಯದಲ್ಲಿ ಪ್ರವೇಶಾತಿ ಪಡೆದು ಶಿಕ್ಷಣವನ್ನು 1 ವರ್ಷ ನಿಲ್ಲಿಸಿ ನಂತರ ಮತ್ತೆ ಮುಂದಿನ ತರಗತಿಗೆ ಸೇರಬಯಸುವ ವಿದ್ಯಾರ್ಥಿಗಳು ಬೋಧನಾ ಶುಲ್ಕದೊಂದಿಗೆ ಮರುಪಾವತಿ ಶುಲ್ಕ ರು. 2 ವರ್ಷ ಶಿಕ್ಷಣ ನಿಲ್ಲಿಸಿದವರು ಶುಲ್ಕ ರು. 2,200 ಪಾವತಿ ಮಾಡಬೇಕು. ಸ್ನಾತಕೋತ್ತರ ಪದವಿಯಲ್ಲಿ 2 ವರ್ಷಕ್ಕೂ ಸ್ನಾತಕ ಪದವಿಯಲ್ಲಿ 3 ವರ್ಷಕ್ಕೂ ಹೆಚ್ಚು ಅವಧಿಗೆ ಶಿಕ್ಷಣವನ್ನು ನಿಲ್ಲಿಸಿರುವ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ನವೀಕರಣಕ್ಕೆ ಅವಕಾಶ ಇರುವುದಿಲ್ಲ. ನೀವೇನು ಅಡ್ಮಿಷನನ್ನು ಈಗ ತಗೊಂಡಿರ್ತೀರ, 1 ವರ್ಷ ನಿಮ್ಮದು ಗ್ಯಾಪ್ ಆಗಿದೆ ಅಂತಂದ್ರೂ ಕೂಡ ನೀವು ಫೈನನ್ನು ಕಟ್ಟಿ ನೆಕ್ಸ್ಟ್ ಇಯರ್ಗೆ ಅಡ್ಮಿಷನನ್ನು ತಗೋಬಹುದಾಗಿದೆ. ಕಳೆದ ಸಾಲಿನಲ್ಲಿ 500 ರೂಪಾಯಿ ಅಲ್ಯುಮಿನಿ ಶುಲ್ಕ ಅಂತ, ಅದ್ರ ಬಗ್ಗೆ ನಂಗೆ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ. ಅದನ್ನು ಯಾರು ಪೇ ಮಾಡಿಲ್ಲ ಅಂಥವ್ರು ಈಗ ಏನು ಅಡ್ಮಿಷನನ್ನು ತಗೊಳ್ತಾ ಇದ್ದೀರಾ ಅಂಥವ್ರು ಅದನ್ನು ಸೇರಿಸಿ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ಅದೇ ಸೇಮು ಸರ್ಕ್ಯುಲರು ಇಂಗ್ಲೀಷಲ್ಲಿ ಕೂಡ ಇದೆ. ನಾನು ಇದನ್ನ ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಯಾರಿಗೆಲ್ಲ ಬೇಕು ಅವರು ಅದನ್ನು ನೋಡಿಕೊಂಡು ಓದ್ಕೋಬೋದು. 30ನೇ ತಾರೀಕು ಆಗಸ್ಟ್ 30ನೇ ತಾರೀಕು ವಿತೌಟ್ ಫೈನು ಅಡ್ಮಿಷನ್ ಲಾಸ್ಟ್ ಡೇಟ್ ಇರೋದು. ಅಷ್ಟರೊಳಗಡೆ ನೀವು ರಿನ್ಯೂವಲ್ನ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ಮಾಡ್ಕೊಂಡಿಲ್ಲ ಅಂತಂದರೆ ಮತ್ತೆ 200 ರೂಪೀಸ್ ಫೈನ್ ಆಗುತ್ತೆ. ಸೆಪ್ಟೆಂಬರ್ 10ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಒಂದು ವೇಳೆ ಅದೂ ಆಗಲಿಲ್ಲ ಅಂತಂದರೆ 26 ಸೆಪ್ಟೆಂಬರ್ವರೆಗೂ ನಿಮಗೆ ಟೈಮ್ ಇರುತ್ತೆ. 400 ರೂಪೀಸ್ ಫೈನನ್ನು ಪೇ ಮಾಡಬೇಕಾಗತ್ತೆ.
ಸೊ ಇದಿಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಜನವರಿ ಸೈಕಲ್ ಮತ್ತು ಜುಲೈ ಸೈಕಲ್ ಇಬ್ಬರಿಗೂ ಕೂಡ ಅಡ್ಮಿಷನ್ ರಿನ್ಯೂವಲ್ಗೆ ಬಿಟ್ಟಿದ್ದಾರೆ. ಯಾರಿಗೆಲ್ಲ ರಿಸಲ್ಟ್ ಬಂದಿಲ್ಲ, ನಾನಿನ್ನೂ ಎಕ್ಸಾಮೇ ಬರೆದಿಲ್ಲ ಅನ್ನುವಂಥವರು ಸಹ ನೀವೀಗ ಸೆಕೆಂಡ್ ಇಯರ್ಗೆ ಅಥವಾ ಥರ್ಡ್ ಇಯರ್ಗೆ ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೋಬೋದಾಗಿದೆ. ಅದು ಈ ವರ್ಷದಲ್ಲಿ ಯಾರೆಲ್ಲ ಅಡ್ಮಿಷನ್ನ ತೊಗೊಂಡಿದ್ದೀರಾ ಅವರಿಗಲ್ಲ, ಅವರಿಗೆ ಇದನ್ನು ಹೊರತುಪಡಿಸಿ ಲಾಸ್ಟ್ ಇಯರ್ ಯಾರೆಲ್ಲ ಅಡ್ಮಿಷನ್ನ ತೊಗೊಂಡಿದ್ದೀರಾ ಅಂಥವ್ರಿಗೆ ಮಾತ್ರ ಈ ಸರ್ಕ್ಯುಲರ್ ಅಪ್ಲೈ ಆಗೋದು. ಇನ್ನೊಂದು ಸತಿ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. 2024ರಲ್ಲಿ ಯಾರೆಲ್ಲ ಅಡ್ಮಿಷನ್ನ ತೊಗೊಂಡಿದ್ದೀರಾ ಜನವರಿ ಸೈಕಲ್ ಅಥವಾ ಜುಲೈ ಸೈಕಲಲ್ಲಿ ಅವರಿಗೆ ಇದು ಅಪ್ಲೈ ಆಗೋದು. ಈ ವರ್ಷದಲ್ಲಿ ಅಡ್ಮಿಷನ್ ಮಾಡ್ಕೊಂಡವ್ರಿಗೆ ಇದು ಅಪ್ಲೈ ಆಗೋದಿಲ್ಲ. 2025ರಲ್ಲಿ ಯಾರೆಲ್ಲ ಅಡ್ಮಿಷನ್ನ ತೊಗೊಂಡಿದ್ದೀರಾ ಅವರಿಗೆ ಇದು ಅಪ್ಲೈ ಆಗೋದಿಲ್ಲ. ನೀವು ಯಾವುದೇ ರೀತಿ ರಿನ್ಯೂವಲ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ನೆಕ್ಸ್ಟ್ ಇಯರ್ಗೆ ಎಕ್ಸಾಮ್ ಇರೋದ್ರಿಂದ ನೀವು ನೆಕ್ಸ್ಟ್ ಇಯರ್ ಜನವರಿಯ ನಂತರ ಜನವರಿ ಸೈಕಲ್ ಅವ್ರಿಗೆ, ಹಾಗೆಯೇ ಜುಲೈ ನಂತರ ಜುಲೈ ಸೈಕಲ್ ಅವ್ರಿಗೆ ನಿಮಗೆ ನೆಕ್ಸ್ಟ್ ಬೇರೆ ಸರ್ಕ್ಯುಲರ್ ಬರುತ್ತೆ. ಆವಾಗ ನೀವು ಅಡ್ಮಿಷನ್ನ ರಿನ್ಯೂವಲ್ ಮಾಡ್ಕೋಬೇಕು. ಇದು ಓನ್ಲಿ ಫಾರ್. ಸೊ ಇದಿಷ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.